ನಗರದ ವಿಜಯಪುರ ಬಡಾವಣೆಯಲ್ಲಿ ಅನೇಕ ದಿನಗಳಿಂದ ಹೆಣ್ಣು ಮಗಳು ವಾಸವಿದ್ದ ಮನೆಯ ಬಾಗಿಲು ಬಡಿಯುವುದು, ಮನೆ ಮೇಲೆ ಕಲ್ಲು ಎಸೆಯುವುದು ನಡೆಯುತ್ತಿದ್ದು, ನಿನ್ನೆ ಹೆಣ್ಣು ಮಗಳು ಇದ್ದ ಮನೆ ಮೇಲೆ ಕಲ್ಲು ಎಸೆಯಲಾಗಿದೆ. ಅಲ್ಲಿನ ಸುತ್ತಮುತ್ತಲಿನ ಜನರು ಹಾಗೂ ಬಿಜೆಪಿ ಮುಖಂಡ ಸಂತೋಷ್ ಕೋಟ್ಯಾನ್ ಸೇರಿದಂತೆ ಮುಖಂಡರು ಪರಿಶೀಲಿಸಿದಾಗ ಮನೆಯ ಸುತ್ತ ಕಲ್ಲುಗಳು ಕಂಡುಬಂದಿವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಹೇಳಿದರು. ವಿಜಯಪುರದಲ್ಲಿ, ಚಿಕ್ಕಮಗಳೂರು ನಗರದ ವಿಜಯಪುರದಲ್ಲಿ ಹೆಣ್ಣುಮಕ್ಕಳಿರ್ತಕ್ಕಂಥ ಮನೆಗೆ ಅಲ್ಪಸಂಖ್ಯಾತ ಹುಡುಗರು, ಮುಸ್ಲಿಂನ ಕೆಲವು ಯುವಕರು ಹಲವಾರು ದಿನಗಳಿಂದ ಆ ಮನೆಯ ಮೇಲೆ ಕಲ್ಲು ಬಿಸಾಕುವಂಥದ್ದು, ಬಾಗಿಲು ಬಡಿಯುವಂಥದ್ದು ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರು ಭಾಳ ಹೆದರಿಕೆಯಿಂದ ಅಲ್ಲಿ ಜೀವನವನ್ನು ಮಾಡ್ತಾಯಿದ್ರು. ಅದೇ ಘಟನೆ ನಿನ್ನೆನೂ ಆಗಿದೆ. ಫಸ್ಟು ಬಾಗಿಲು ಬಡಿದಿದ್ದಾರೆ, ಹೋಗಿ ಇವರು ಬಾಗಿಲು ತೆಗೆದಿಲ್ಲ, ಆಮೇಲೆ ಕಲ್ಲು ಬಿಸಾಕಿದ್ದಾರೆ. ಕಲ್ಲು ಬಿಸಾಕಿದಂಥ ಸಂದರ್ಭದಲ್ಲಿ ಅಲ್ಲಿ ದಾರಿಲಿ ಹೋಗುವಂಥ ಇವರು ಮತ್ತು ಅಕ್ಕಪಕ್ಕದವರು ಓಡಿ ಬಂದು ಏನಿದು ಅಂತ ನೋಡುವಂಥ ಸಂದರ್ಭದಲ್ಲಿ ಓಡೋಗಿರೋದು ಗೊತ್ತಾಗಿದೆ. ಆಮೇಲೆ CCTVನ ಪತ್ತೆ ನೋಡಿದ್ದಾರೆ, ಯುವಕರು ಯಾರು ಅಂತ ಗೊತ್ತಾಗಿದೆ. ಅಲ್ಲೇ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ಹಿಡಿದು ಆ ಸಂದರ್ಭದಲ್ಲಿ ಸ್ವಲ್ಪ ಘರ್ಷಣೆ ಆಗಿದೆ. ಘರ್ಷಣೆ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಸ್ಟೇಷನಿಗೆ ಪೊಲೀಸ್ ಬಂದು ಸ್ಟೇಷನಿಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಯಾರು ಈ ತಾಯಿ ಮಗಳಿದ್ದರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ತಗೊಳ್ಳಿ ಅಂತಂದರೆ ರಾತ್ರಿ 10, 10:30, 11 ಗಂಟೆ ತನಕ ಆದರೂ ಕಂಪ್ಲೇಂಟ್ ತೊಗೊಂಡಿಲ್ಲ. ಅದು ಗೊತ್ತಾದ ನಂತರ ನಮ್ಮೆಲ್ಲ ಯುವಕರುಗಳು ರಾತ್ರಿ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಯಾರು ಹೋಗಿದ್ದರು ನಮ್ಮ ಯುವಕರ ಮೇಲೂ FIR ಮಾಡ್ಯಾರೆ, ಜೊತೆಗೆ ಅವ್ರ ಮೇಲೂ FIR ಮಾಡಿ ಬಿಟ್ಟು ಕಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, CCTVಯಲ್ಲಿ ಸೆರೆಯಾದ ದೃಶ್ಯದಲ್ಲಿ ಸುಮಾರು 20 ವರ್ಷದ ಮುಸ್ಲಿಂ ಯುವಕರ ತಂಡ ಕಾಣಿಸಿಕೊಂಡಿದೆ. ಅದರಲ್ಲಿ ಇಬ್ಬರನ್ನ ಪತ್ತೆ ಮಾಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವೇಳೆ ಸಣ್ಣದಾಗಿ ಘರ್ಷಣೆಯಾಗಿದ್ದು, ಆದರೆ ರಾತ್ರೋರಾತ್ರಿ ಯುವಕರನ್ನ ಪೊಲೀಸರು ಬಿಟ್ಟು ಕಳಿಸಿರುವುದನ್ನು ಖಂಡಿಸುತ್ತೇವೆ ಎಂದರು. ಆದರೆ ಭದ್ರತೆ ಏನು? ಇವತ್ತು ಒಂದು ತಾಯಿ ಮಗಳು, ಅದು ಸರ್ಕಾರಿ ಕ್ವಾರ್ಟರ್ಸಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಮನೆಗೆ ಈ ರೀತಿ ಮಾಡ್ತಾರೆ ಅಂತಂದರೆ ಅದಕ್ಕೆ ಇವರು ಸಮಜಾಯಿಷಿ ಏನು ಅಂತಂದರೆ ಗೊತ್ತಾಗಿಲ್ಲ, ಅದು ಅಪ್ರಾಪ್ತ ಬಾಲಕರು ಅಂತಾರೆ. ಅಪ್ರಾಪ್ತ ಬಾಲಕರು ಹಂಗಾರೆ ಏನು ಮಾಡಿದ್ರು ಸಹಿಸ್ಕೋಬೇಕಾ? ಕಾನೂನು ಸುವ್ಯವಸ್ಥೆ ಜಿಲ್ಲೆ ಒಳಗೆ ಕುಸ್ತಿ ಅಂತೇಳಿ ಹೇಳುವಂಥಕ್ಕೆ ಇದಕ್ಕಿಂತ ದೊಡ್ಡ ಪುರಾವೆ ಬೇಕಾ? ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನಾನು ಆಗ್ರಹ ಮಾಡ್ತೀನಿ, ತಕ್ಷಣಕ್ಕೆ ಸೂಕ್ತವಾದಂಥ ಕ್ರಮ ತಗೋಬೇಕು. ಈ ರೀತಿ ಕೆಲಸವನ್ನು ಮಾಡ್ತಾಯಿದ್ರೆ, ಯಾರು ಸಮಾಜಘಾತುಕ ಕೆಲಸವನ್ನು ಮಾಡ್ತಿದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮವನ್ನು ತಗೋಬೇಕು. ಇಲ್ಲಾಂತಂದರೆ ಕಾನೂನನ್ನು ನಾವುಗಳ ಕೈಗೆತ್ತುವಂಥ ತಗೊಳ್ಳುವಂಥ ಕೆಲಸಕ್ಕೆ ಬರಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ನೀವು ಮತ್ತೆ ನಮ್ಮನ್ನು ದೋಷಣೆ ಮಾಡ್ತೀರಿ, ಕಾನೂನಿಗೆ ನೀವು ಅನೈತಿಕ ಪೊಲೀಸ್ಗಿರಿ ಮಾಡ್ತೀರಿ ಅಂತ ನೀವು ನಮ್ಮನ್ನು ದೂರ್ತೀರಿ. ಯಾಕೆ ಅಲ್ಲಿ ತನಕ ನೀವು ಅವಕಾಶ ಮಾಡಿಕೊಡ್ತೀರಿ? ಈ ರೀತಿಯಾದಂಥ ಘಟನೆ ನಾಗರಿಕ ಸಮಾಜ ತಲೆ ತೆಗೆಸುವಂಥ ಘಟನೆಗಳಿದು. ಇದನ್ನು ನೀವು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಜೊತೆಗೆ ಯಾರು ಆ ರೀತಿಯ ಬಾಲಕರ ಸೋಗಿನಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿರುದ್ಧ ಕಠಿಣವಾದಂಥ ಕ್ರಮ ತಗೋಬೇಕು, ಅವ್ರನ್ನ ಒಳಗಾಕಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೀನಿ. ಸಪೋಸ್ ಇದು ನೀವು ಮಾಡದೇ ಇದ್ದರೆ ನಾವು ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿವಸಗಳಲ್ಲಿ ನಾವು ಉಗ್ರವಾದಂಥ ಹೋರಾಟಕ್ಕೆ ನಾವು ಇಳಿಬೇಕಾಗತ್ತೆ.